ಒಟ್ನಲ್ಲಿ ಅಮೂಲ್ಯ ಎಂಗೇಜ್ಮೆಂಟ್ ಅಂತೂ ತುಂಬಾ ಶಾಸ್ತ್ರೋಕ್ತವಾಗಿ ಗೌಡರ ಪದ್ಧತಿಯಂತೆ ಮಾಡ್ಕೊಂಡ್ರು. ಅದು ಹಿರಿ ಸೊಸೆಯಾಗಿ ಅಮೂಲ್ಯ ಹೋಗ್ತಿದ್ದಾರೆ ಜಗದೀಶ್ ಅವ್ರ ಮನೆಗೆ. ಬನ್ನಿ ಹಾಗಾದ್ರೆ ನಿಶ್ಚಿತಾರ್ಥದ ಇನ್ನಷ್ಟು ಹೈಲೈಟ್ಸ್ ನಿಮಗಾಗಿ. ಬಾಲನಟಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಅಮೂಲ್ಯ ಚಿತ್ರರಂಗದಲ್ಲಿ 20ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದು ಕನ್ನಡದ ಎಲ್ಲ ಯಂಗ್ ಹೀರೋಗಳ ಜೊತೆ ನಟಿಸಿ ಲಕ್ಕಿ ಹೀರೋಯಿನ್ ಎಂದು ಕರೆಸಿಕೊಂಡಿದ್ದಾರೆ. ಚಲುವಿನ ಚಿತ್ತಾರ, ಶ್ರಾವಣಿ ಸುಬ್ರಹ್ಮಣ್ಯ, ಕೃಷ್ಣ ರುಕ್ಕು, ಗಜಕೇಸರಿ ಸೇರಿದಂತೆ ಹಲವು ಬಿಗ್ ಹಿಟ್ ಚಿತ್ರಗಳ ಕೊಟ್ಟ ನಾಯಕಿ ಅಮೂಲ್ಯ. ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಇವರ ಜೋಡಿ ಜನಪ್ರಿಯ. ಹಾಗೆ ಈಗ ಮುಂಬರಲಿರೋ ದುನಿಯಾ ವಿಜಯ್ ಅಭಿನಯದ ಮಾಸ್ತಿಗುಡಿ ಸಿನಿಮಾದಲ್ಲೂ ಅಮೂಲ್ಯ ನಾಯಕಿ. ಜನಪ್ರಿಯತೆಯ ಉತ್ತುಂಗದಲ್ಲಿರುವಾಗಲೇ ಅಮೂಲ್ಯ ಸಪ್ತಪದಿ ತುಳಿತಿದ್ದಾರೆ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಹೋಗಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು. ಅಮೂಲ್ಯ ಮತ್ತು ಜಗದೀಶ್ ಇಬ್ಬರು ಸರಳ ಮತ್ತು ಸಂಕೋಚ ಸ್ವಭಾವದ ವ್ಯಕ್ತಿತ್ವದವರು. ಜಗದೀಶ್ ಮಾಜಿ ಕಾರ್ಪೊರೇಟರ್ ರಾಮಚಂದ್ರೇಗೌಡರ ಹಿರಿಯ ಮಗ. ರಾಜರಾಜೇಶ್ವರಿ ನಗರದ ನಿವಾಸಿಗಳಾಗಿರೋ ಜಗದೀಶ್ ಕುಟುಂಬದ ಹಿರಿಯ ಸೊಸೆಯಾಗಲಿಕ್ಕೆ ರೆಡಿಯಾಗಿದ್ದಾರೆ ಅಮೂಲ್ಯ. ನಿಶ್ಚಿತಾರ್ಥಕ್ಕೂ ಮೊದಲು ಮಡಿಲು ತುಂಬುವ ಶಾಸ್ತ್ರವೂ ಇಲ್ಲಿ ನಡೆಯಿತು. ನಿಶ್ಚಿತಾರ್ಥದಂದೇ ಅಮೂಲ್ಯ ಜಗದೀಶ್ ಮದುವೆ ದಿನಾಂಕ ಮೇ 11 ಮತ್ತು 12 ಅಥವಾ 21, 22ರಂದು ನಡೆಯಲಿದೆ ಎಂದು ನಿರ್ಧರಿಸಲಾಯಿತು. ಕಲ್ಯಾಣ ಮಂಟಪ ಸಿಗುವುದರ ಮೇಲೆ ಅವಲಂಬಿಸಿದೆ. ಇನ್ನು ನಿಶ್ಚಿತಾರ್ಥದಂದು ಸಂಜೆ 1500 ಜನ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಭಾಗವಹಿಸುವ ನಿರೀಕ್ಷೆ ಇದ್ದು, ಬಹಳ ಹತ್ತಿರದವರು, ನೆಂಟರು, ಇಷ್ಟರು, ಇಂಡಸ್ಟ್ರಿಯ ಬಳಗದವರು, ರಾಜಕಾರಣಿಗಳು ಭಾಗವಹಿಸುತ್ತಿದ್ದಾರೆ. ಒಟ್ಟಾರೆ 24 ವರ್ಷದ ಅಮೂಲ್ಯ 26 ವರ್ಷದ ಜಗದೀಶ್ ಕೈ ಹಿಡಿಯುತ್ತಿದ್ದಾರೆ. ಇದು ಶಿಲ್ಪಾ ಗಣೇಶ್ ಕುದುರಿಸಿರೋ ಸಂಬಂಧ. ನಿಶ್ಚಿತಾರ್ಥ, ಮದುವೆ ಎಲ್ಲವೂ ಗುರು ಹಿರಿಯರ ನಿಶ್ಚಯದಂತೆ ನಡೆಯಲಿದೆ. ಕನ್ನಡಿಗರ ಪ್ರೀತಿಯ ಅಮ್ಮು ತನ್ನ ಬಾಳ ಸಂಗಾತಿ ಜಗ್ಗಿ ಕೈ ಹಿಡಿಯಲು ಸಪ್ತಪದಿ ತುಳಿಯಲು ಇನ್ನು ಕೆಲ ತಿಂಗಳುಗಳಷ್ಟೇ ಬಾಕಿ. ಈ ಜೋಡಿ ಜನ್ಮದ ಜೋಡಿಯಾಗಿ ಬಾಳಲಿ ಅನ್ನೋದೇ ಎಲ್ಲರ ಹಾರೈಕೆ. ರೇವನ್ ಪಿ ಜೇವೂರ್ ಜೊತೆ ಸುಗುಣ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು.